ಹೊಸ್ದಾಗಿ ಸೇರಿರೋ ಎಂಪ್ಲಾಯಿಗೆ ಎನ್ ಪಿ ಎಸ್ ಮಾಡಿಕೊಡೋದನ್ನ ನಾವು ಎಚ್ ಆರ್ ಎಮ್ ಎಸ್ಸಲ್ಲಿ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಚ್ ಆರ್ ಎಮ್ ಎಸ್ ಓಪನ್ ಮಾಡಾದಮೇಲೆ ಇಲ್ಲಿ ಎನ್ ಪಿ ಎಸ್ ಅಂತಲೇ ಒಂದು ಕಾಲಮ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಬರ್ಬೋದು ನೋಡಿ, S1 ಫಾರ್ಮ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನಿಮಗೆ ರಿವೈಸ್ಡ್ S1 ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ. ನೀವು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಂಡಾದಮೇಲೆ ಮತ್ತೊಂದು ಓಪನ್ ಆಗುತ್ತೆ ಪೇಜು. ಇಲ್ಲಿ ಬರ್ಬೋದು. ಇವಾಗ ಇಲ್ಲಿ ನೀವು ಇಲ್ಲಿ ಕೆ ಜಿ ಐ ಡಿ ನಂಬರ್ ಬರುತ್ತೆ ನೋಡಿ. ಈ ಕೆ ಜಿ ಐ ಡಿ ನಂಬರ್ ಹತ್ರ ನೀವು ಇಲ್ಲಿ ಕೆ ಜಿ ಐ ಡಿ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕೊಡಬೇಕಾಗುತ್ತೆ. ನಾನಿಲ್ಲಿ ಸುಮ್ಮನೆ ಏನೋ ಒಂದು 00 ಹಾಕಿದ್ದೀನಿ. ಸೊ ಇಲ್ಲಿ ನೀವು ಕೆ ಜಿ ಐ ಡಿ ನಂಬರ್ ಹಾಕಿ ಗೆಟ್ ಅಂತ ತೊಗೊಂಡಾದ್ಮೇಲೆ ನಿಮಗೆ ಇಲ್ಲಿ ಗೆಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಏನು ಕಾಣ್ತೈತೆ, ನೀವು ಏನು ಬೇಸಿಕ್ ಡೀಟೇಲ್ಸಲ್ಲಿ ಏನೇನು ನೀವು ಹಾಕಿರ್ತೀರ ಈ ಮುಂಚೆ, ಅದು ಪೂರ್ತಿ ನಿಮ್ಗೆ ಇಲ್ಲಿ ಬರುತ್ತೆ. ಈ ಪೂರ್ತಿ ನಿಮ್ಗೆ ಇಲ್ಲಿ ಬಂದಾದಮೇಲೆ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಕರೆಕ್ಷನ್ ಏನೇನಿರುತ್ತೆ ನೀವು ಅಷ್ಟು ಮಾತ್ರ ಮಾಡ್ಕೋಬೇಕಾಗುತ್ತೆ. ಇನ್ನು ಕೆಲವೊಂದೊಂದು ಮತ್ತೆ ಅದನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ಬೇಸಿಕ್ ಡೀಟೇಲ್ಸಲ್ಲಿ ಏನು ಕೊಟ್ಟಿರ್ತೀರ ಅದಷ್ಟು ನೀವು ಹಾಕೊಂಡು ಹೋಗ್ಬೇಕಾಗುತ್ತೆ. ಸಪೋಸ್ ಇಲ್ಲಿ ಶ್ರೀ ಅಂತ ಇರುತ್ತೆ, ಇಲ್ಲ ಶ್ರೀಮತಿ, ಇಲ್ಲ ಕುಮಾರಿ, ಈ ಥರ ಇರುತ್ತೆ. ಅಲ್ಲೇ ಒಂದೊಂದು ಸಲ ಅದು ಟಿಕ್ ಆಗಿರಲ್ಲ, ಇಲ್ಲ ಅಂದರೆ ಸೆಲೆಕ್ಟ್ ಆಗಿರಲ್ಲ. ಸೊ ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು ಕೂಡ ನೋಡ್ಕೋಬೇಕಾಗುತ್ತೆ. ಇನಿಷಿಯಲ್ ಆಗ್ಬೋದು, ಮಿಡಲ್ ನೇಮ್ ಆಗ್ಬೋದು, ಲಾಸ್ಟ್ ನೇಮ್ ಆಗ್ಬೋದು. ಈ ಪೂರ್ತಿ ನೀವು ಇಲ್ಲಿ ಇದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಮ ಫಾದರ್ ನೇಮ್ ಎಲ್ಲ ಅದೇ ಆಟೋ ಪಾಪ್ಯುಲೇಟ್ ಆಗುತ್ತೆ ನಿಮಗೆ. ಅದು ಇನ್ ಕೇಸ್ ಅದಿಲ್ಲ ಅಂತ ಅಂದಾಗ ಮಾತ್ರ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂತ ನೀವೇನು ಬೇಸಿಕ್ ಡೀಟೇಲ್ಸಲ್ಲಿ ಕೊಟ್ಟಿರ್ತೀರೋ ಅದು ಪೂರ್ತಿ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಮದರ್ ನೇಮ್ ಕೇಳುತ್ತೆ. ಸೊ ಇಲ್ಲಿ ನೀವು ಮದರ್ ನೇಮ್ ಹಾಕಿ, ಅದಾದಮೇಲೆ ನೀವು ಮ್ಯಾರಿಡಾ ಇಲ್ಲ ಅನ್ಮ್ಯಾರಿಡಾ ಅನ್ನೋದನ್ನ ಕೇಳುತ್ತೆ. ಸೊ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟು ನಿಮಗೆ ಇದು ಇಷ್ಟು ಆದಮೇಲೆ ನಿಮ್ಮದು ಸ್ಟೇಟ್ ಎಲ್ಲ ಅದೇ ತೊಗೊಂಡಿರುತ್ತೆ. ಇಲ್ಲ ಅಂತಂದರೆ ನೀವು ಸಪೋಸ್ ಡಿಸ್ಟಿಕ್ಕು, ಸ್ಟೇಟು ಇದೆಲ್ಲ ತೊಗೊಳ್ಳಿ. ಇದಿಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸಲ್ಲಿ ಇದನ್ನೆಲ್ಲ ಕೊಟ್ಟಿದೆ, ನಿಮ್ಗೆ ಅದು ಯಾವುದು ಕೇಳಲ್ಲ. ಸೊ ಹಂಗಾಗಿ ನೀವು ಅದರಲ್ಲಿ ಕರೆಕ್ಟಾಗಿ ಕೊಟ್ಟಾಗ ನಿಮ್ಗೆ ಇದರಲ್ಲಿ ಆಲ್ರೆಡಿ ಬಂದಿರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಂಬಿಡೋದು ತುಂಬ ಒಳ್ಳೆಯದು. ನೆಕ್ಸ್ಟು ನಿಮ್ಗೆ ಅದಾದಮೇಲೆ ಇದಿಷ್ಟು ಬಂದು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಅದಾದಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ಅದೇ ತೊಗೊಂಡಿರುತ್ತೆ. ನೀವು ಅಲ್ಲೇನಾದರೂ ಕೊಟ್ಟಿದ್ರೆ ಮಾತ್ರ ತೊಗೊಂಡಿರುತ್ತೆ, ಇಲ್ಲಾಂದರೆ ಎಲ್ಲೂ ತೊಗೊಂಡಿರಲ್ಲ. ಸೊ ನೀವು ಇಲ್ಲಿ ಪ್ಯಾನ್ ಕಾರ್ಡನ್ನ ಎಂಟ್ರಿ ಮಾಡಬೇಕಾಗುತ್ತೆ, ಇನ್ ಕೇಸ್ ಮಾಡಿಲ್ಲ ಅಂತಂದರೆ. ನೆಕ್ಸ್ಟ್ ನಿಮಗೆ ವೋಟರ್ ಐ ಡಿ ಕೇಳುತ್ತೆ. ವೋಟರ್ ಐ ಡಿ ಕಾರ್ಡ್ ನಂಬರ್ ಬರುತ್ತಲ್ಲ, ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಇದಿಷ್ಟು ನೀವು ಇದನ್ನು ಇಲ್ಲಿಗೆ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳ್ತೈತೆ. ಆ ಅಡ್ರೆಸ್ ಡೀಟೇಲ್ಸು ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ನೀವು ಅಲ್ಲೇನು ಕೊಟ್ಟಿರ್ತೀರೋ ಅದು ಇಲ್ಲಿ ಪೂರ್ತಿ ಬಂದಿರುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಷ್ಟೇ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನಿಮ್ಮದು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಇದೆರಡೂ ನೀವು ಅಲ್ಲಿ ಕೊಟ್ಟಿದ್ರೆ, ಇಲ್ಲ ಎರಡೂ ಒಂದೇ ಇದೆ ಅಂತ ಅಂದರೆ ನಿಮ್ಮದು ಎರಡೂ ಒಂದೇ ಹಾಕ್ಬೋದು. ಅಲ್ಲಿ ಹಾಕಿರ್ತೀರಲ್ವ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸಲ್ಲಿ, ಸೊ ಅದನ್ನು ನೀವು ಇಲ್ಲಿ ತೊಗೊಳ್ಳಿ ಸಾಕು. ನೆಕ್ಸ್ಟು ನಿಮಗೆ ಅದಾದಮೇಲೆ ನಿಮ್ಮದು ಮೇಲ್ ಐ ಡಿ SMS ನಿಮಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ SMS ಬೇಕು ಅಂದರೆ ಎಸ್ ಕೊಡಿ, ತೊಂದರೆ ಇಲ್ಲ. ನಿಮ್ಮದು ಮೇಲ್ ಐ ಡಿ ಇಲ್ಲಿ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿರ್ಬೇಕಿಲ್ಲಿ. ಮೇಲ್ ಐ ಡಿ ಏನಾದರೂ ಮಿಸ್ ಆಯಿತು ಅಂತಂದರೆ ನಿಮಗೆ ಮೆಸೇಜೇ ಬರೋಲ್ಲ. NPS ಸಂಬಂಧಪಟ್ಟ ನಿಮ್ಗೆ ಯಾವುದು ಬರೋಲ್ಲ. ಇಲ್ಲಿ ನಿಮಗೆ ಸ್ಯಾಲ್ರಿ ಇನ್ಕಮ್ ಕೇಳುತ್ತೆ. ನೀವು ಇಲ್ಲಿ 1 to 5 ಹಾಕ್ರಿ. 1 to 5 ತೊಗೊಳ್ಳಿ. ಯಾಕಂದರೆ 1 to 5 ಯಾಕೆ ಅಂತಂದರೆ ನಮಗೆ ಹೊಸ್ದಾಗಿ ಸೇರಿರ್ತೀರಿ ಅಂದರೆ SDA FDA ಈ ಥರ ಸೇರಿರ್ತೀರಿ. ಸೊ ಹಂಗಾಗಿ 1 to 5 ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ 1 to 5 ತೊಗೋತೀನಿ. ನೆಕ್ಸ್ಟು ನಿಮಗಿಲ್ಲಿ ಅಕೌಂಟ್ ಡೀಟೇಲ್ಸು ಅಷ್ಟೇ. ನಿಮಗಿಲ್ಲಿ ಕೆಳಗಡೆ ಏನು ಕಾಣ್ತೈತೆ ನಿಮಗೆ ಇಲ್ಲಿ ಅಕೌಂಟ್ ಡೀಟೇಲ್ಸು ನಿಮಗೆ ಇದರಲ್ಲಿ ಬರುತ್ತೆ. ನಿಮಗೆ HRMS ಬ್ಯಾಂಕ್ ಡೀಟೇಲ್ಸ್ ಅಂತಲೇ ಇರುತ್ತೆ. ನೀವು ಅಲ್ಲೇನಾದರೂ ಫಿಲ್ ಮಾಡಿದರೆ ಇದು ಕೂಡ ಏನು ನೀವು ಎಂಟ್ರಿ ಮಾಡೋಷ್ಟಿರಲ್ಲ, ಅದೇ ಬಂದಿರುತ್ತೆ. ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಸಾಕು. ಸೊ ನೀವು ಇಲ್ಲಿ ಇದನ್ನು ತೊಗೊಂಡಾದ್ಮೇಲೆ ಒಂದು ಸಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅದು ಕೂಡ ನಿಮಗೆ ಇಲ್ಲಿ ಪೂರ್ತಿ ನೀವು ಅಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ತನಕ ಏನಿದೆ ನಿಮ್ಗೆ ಅಲ್ಲಿ ತನಕ ಆಟೋ ಪಾಪ್ಯುಲೇಟ್ ಆಗಿರುತ್ತೆ. ನೀವು ಬೇಸಿಕ್ ಡೀಟೇಲ್ಸಲ್ಲಿ ಏನೇನು ಕೊಟ್ಟಿರ್ತೀರ ಅದು. ಇದನ್ನು ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದು ಆದಮೇಲೆ ನಂತರ ನೀವು ಇದಿಷ್ಟು ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡಾದ್ಮೇಲೆ
ನೆಕ್ಸ್ಟ್ ಕಾಲಮ್ ಏನಿದೆ ನಾಮಿನಿ ಡೀಟೇಲ್ಸ್ ಅಂತ ಬರುತ್ತೆ. ಈ ನಾಮಿನಿ ಡೀಟೇಲ್ಸು ಅಷ್ಟೇ, ಯಾರಿಗೆ ಮಾಡ್ತೀರಾ ಅನ್ನೋ ನೇಮ್ ಕೊಡಿ. ಒಬ್ಬರಿದ್ದರೆ ತೊಂದರೆ ಇಲ್ಲ. ಸಪೋಸ್ ಒಂದು ಇಬ್ಬರು ಇದ್ದಾಗ ನಿಮಗೆ ಎರಡು ಫಿಲ್ ಮಾಡಬೇಕಾಗುತ್ತೆ. ಈಗ ನಾವು ಫಸ್ಟ್ ನಾಮಿನಿ ನೇಮ್ ಕೊಡ್ತಾ ಇದ್ದೀನಿ. ಸಪೋಸ್ ಇವಾಗ ಯಾರು ತಾಯಿಗೆ ಕೊಡ್ತಾರೆ, ಒಬ್ಬೊಬ್ಬರು ತಾಯಿಗಿದ್ರೆ ತಾಯಿಗೆ ಕೊಡಿ, ಇಲ್ಲ ವೈಫ್ ಇದ್ದರೆ ವೈಫಿಗೆ ಕೊಡಿ. ಯಾರು ಹೆಸ್ರು ಹಾಕ್ತೀರಾ ನೀವು ಅದನ್ನು ಇಲ್ಲಿ ಅವ್ರ ನೇಮ್ ಕೊಡಬೇಕಾಗುತ್ತೆ, ಮಿಡಲ್ ನೇಮ್ ಕೊಡಬೇಕಾಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಅವ್ರದ್ದು ಪೂರ್ತಿ ನೇಮ್ ಕೊಟ್ಟಾದಮೇಲೆ ಅವರ ಅಡ್ರೆಸ್ಸು ಮತ್ತು ಅವ್ರಿಗೆ ನೀವು ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ. ಒಬ್ಬರಿಗೆ ಕೊಡೋಷ್ಟಿದ್ರೆ ನೀವೇನು ತೊಂದರೆ ಇಲ್ಲ, 100% ಅಂತ ಕೊಟ್ಟು ಬಿಟ್ಬಿಡ್ಬೋದು. ಸಪೋಸ್ ಇಬ್ಬರು ಇದ್ದಾಗ ಪರ್ಸೆಂಟೇಜ್ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಡಿವೈಡ್ ಮಾಡಿ ಹಾಕ್ಬೋದಾಗುತ್ತೆ. ಇಲ್ಲಿ ನಾವು ಒಬ್ಬರದೇ ಕೊಡೋದ್ರಿಂದ ನಾವು ಇಲ್ಲಿ ಒಬ್ಬರದೇ ಹಾಕ್ತೀರಿ. ಅವರು ನಮಗೆ ಏನಾಗ್ತಾರೆ ಅನ್ನೋದು, ಮದರ್ ಆಗಿದ್ದರೆ ಮದರು, ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಪರ್ಸೆಂಟೇಜ್ ಇದ್ದಾಗ 100 ಅಂತ ಇದ್ದರೆ 100 ಅಂತಲೇ ಕೊಡಿ, ಏನು ತೊಂದರೆ ಇರೋಲ್ಲ. ಅಡ್ರೆಸ್ಸು ಅಷ್ಟೇ, ಅವ್ರದ್ದು ಅಡ್ರೆಸ್ ಏನಿರುತ್ತೆ ನೀವು ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ 2 ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಇಲ್ಲಿ ಅಪ್ಲೋಡ್ ಫೋಟೋ ಬಂದು 8 KB ಒಳಗಡೆ ಇರಬೇಕಾಗುತ್ತೆ. ನೀವು ಅದನ್ನು ಕ್ರಾಪ್ ಮಾಡಿಕೊಂಡು ಅದನ್ನ 8 KB ಒಳಗಡೆ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಅದು ಸಿಗ್ನೇಚರ್ ಕೂಡ ಒಂದು ಇರುತ್ತೆ, ಅದು ಕೂಡ ಸೈನ್ ಮಾಡಿ ಒಂದು ಪೇಪರಲ್ಲಿ, ಅದನ್ನು ಸ್ಕ್ಯಾನ್ ಮಾಡಿ 8 KB ಒಳಗಡೆ, 8 KB ಒಳಗಡೆ ಇರಬೇಕು, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ. ಇಷ್ಟು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇಲ್ಲಿ SR ಇರುತ್ತೆ, ಅದು SR ಕೊಟ್ಕೊಳ್ಳಿ. ಫಾದರ್ ನೇಮ್ ಇರಬೇಕಾ, NPS ಅಲ್ಲಿ ಇಲ್ಲ ಮದರ್ ನೇಮ್ ಇರಬೇಕಾ ಅದೊಂದು ನೋಡಿ ತೊಗೊಳ್ಳಿ. ನೆಕ್ಸ್ಟ್ K2 ಅಂತ ಇರುತ್ತೆ, ಆ ಸೆಂಡ್ ಟು K2 ಕೂಡ ನೀವು HRM K2ಗೆ ಹೋಗಿ ಅಲ್ಲಿಂದ K2ಗೆ ನೀವು ಇಲ್ಲಿ ಸೆಂಡ್ ಕೊಟ್ಟರೆ K2ನಲ್ಲಿ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ನೀವು ಇಲ್ಲಿಂದ ಪ್ರಿಂಟ್ ತೊಗೊಂಡು ನೀವು ಅದನ್ನು ಟೆಸ್ರಿಗೆ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ 1 ತಿಂಗಳು ಆಗ್ಬೋದು, ಮೇ ಬಿ 21 ಡೇಸ್ ಹೇಳ್ತಾರೆ, 1 ತಿಂಗಳು ಆಗುತ್ತೆ. ಅದಾದಮೇಲೆ ನಿಮಗೆ ಕಾರ್ಡು ಬರುತ್ತೆ, ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟ್ರೆಜರಿನಲ್ಲೇ ಇರುತ್ತೆ, ನೀವು ಹೋಗಿ ಇಸ್ಕೋಬೋದು. ಥ್ಯಾಂಕ್ ಯು.